ಗಾಂಧಾರ ಸಂಜಾತ ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರ ಮಲ್ಲ ಮಹಾಮಲ್ಲದಲ್ಲಿ ಗೆಲ್ಲಬಲ್ಲ ಚಾಲಂಕ ಮಲ್ಲ ಸರಿಯಾದ ಸಾರ್ವಭೌಮಕ್ಕೆ ಜೈ ಭಾರತ್ ವಿಜಯ್ ಭಾರತ್ ಜೈ ಭಾರತ್. ಛಲದಿಂ ಬಂದು ಕುರು ಸಾರ್ವಭೌಮಂ ಅಧಿಪರಾಕ್ರಮಿನಾನೆಂದೆನಿಸಿರ್ಪೆ. ಛಲದಿಂ ಬಂದು ಕುರು ಸಾರ್ವಭೌಮಂ ಅಧಿಪರಾಕ್ರಮಿನಾನೆಂದೆನಿಸಿರ್ಪೆ. ಕ್ಷತ್ರಿಯ ಕುಲಂ ಪ್ರಖ್ಯಾತಯನ್ನನ್ವಯಂ ವರವೀರ ಕ್ಷತ್ರಿಯ ಕುಲಂ ಪ್ರಖ್ಯಾತಯನ್ನನ್ವಯಂ ಮೆರವೀ ಹಸ್ತಿನಾಪುರ ಚಕ್ರೇಶ್ವರನಾಗಿರಲ್. ಮೆರವೀ ಹಸ್ತಿನಾಪುರ ಚಕ್ರೇಶ್ವರ ನಾನಾಗಿರಲ್. ಭೂಜಗದಿ ನಾಮೆರವೆ ಪರಶಿವನ ಕೃಪೆಯಂ ನಾಮೆರವೆ ಭೀಷ್ಮ ದ್ರೋಣ ಕರ್ಣ ಶಲ್ಯ ಶಕುನಿ ಅಶ್ವತ್ಥ ಮಾದಿಗಳ ಸಹಿತಂ. ಸಹೋದರ ದುಶ್ಯಾಸನ ಅಗ್ರಜ ತಾತ ಭಲರೆ ಮೆರವೆ ಛಲದಿ ಇದರ ಯೋಳ್ ಭಲರೆ ಭಲರೆ ಬಹು ಸಾಹಸದಲ್ಲಿ ಭಲರೆ ಮೆರವೆ ಛಲದಿ. ಪಿತಾಮಹ ಭಲರೆ ಮೆರವೆ ಛಲದಿ ಇದರ ಯೋಳ್ ಭಲರೆ ಭಲರೆ ಬಹು ಸಾಹಸದಲ್ಲಿ ಭಲರೆ ಮೆರವೆ ಛಲದಿ. ಧೀರ ಧೀರರು ಘನ ಗುಣ ನೆನೆಸಿ ಧೀರ ಧೀರರು ಘನ ಗುಣ ನೆನೆಸಿ ಮೆರೆಯುವೆನಿ ಸಾಮ್ರಾಜ್ಯದ ಸಿರಿಯ. ಅದ ಧೀರ ಧೀರರು ಘನ ಗುಣ ನೆನೆಸಿ ಮೆರೆಯುವೆನಿ ಸಾಮ್ರಾಜ್ಯದ ಸಿರಿ ನಿರುತವು ಮೆರೆಯುವೆ ಗರುಷದಿಬ್ಬ. ನಿರುತವು ಧರೆಯಲ್ಲಿ ಕರುಷದಿ ಬಾಳು ನಿರುತವು ಧರೆಯಲ್ಲಿ ಹರುಷದಿ ಮೆರೆಯುವೆ. ನಿರುದವು ಧರೆಯಲ್ಲಿ ಹರುಷದಿ ಬಾಳು ಭಲರೆ ಮೆರವೆ ಛಲದಿ ಇದರ ಯೋಳ್ ಭಲರೆ ಭಲರೆ ಬಹು ಸಾಹಸದಿ ಭಲರೆ ಮೆರವೆ ಛಲದಿ. ವೀರ ಧೀರರು ಘನ ಗುಣ ನೆನೆಸಿ ಮೆರೆಯುವನಿ ಸಾಮ್ರಾಜ್ಯದ ಸಿರಿ ನಿರುತವು ಧರೆಯಲ್ಲಿ ಹರುಷದಿ ಬಾಳು ನಿರೋತವು ಧರೆಯಲ್ಲಿ ಹರುಷದಿ ಬಾಳುವೆ. ನಿರುತವು ಧರೆಯಲ್ಲಿ ಹರುಷದಿ ಬಾಳು ಭಲರೆ ಮೆರವೆ ಛಲದಿ ಇದರ ಯೋಳ್ ಭಲರೆ ಭಲರೆ ಬಹು ಸಾಹಸದಿ ಭಲರೆ ಮೆರವೆ ಛಲದಿ. ಭೀಷ್ಮ ದ್ರೋಣ ಮಹಾರಥಿ ಕರ್ಣ ತದಾ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ಶಕುನಿ ದುಶ್ಯಾಸನ ಸೈಂಧವ ಸಹಿತ ಧರೆಯನ್ನಾಳುವೆ ವೈಭವದಿ. ಧರೆಯನ್ನಾಳುವೆ ವೈಭವದಿ ಮೆರೆಯುವ ಸಿರಿಯಲ್ಲಿ ಸುರಪಗೆ ಮೀರಿ ಮೆರೆಯುವ ಸಿರಿಯಲ್ಲಿ ಸುರಪಗೆ ಮೀರಿ ಸೋರಿ ಭುಜಬಲ ಪರಕ್ರಮ ತೋರಿ ಘನಗುಣ ಮುದವನ್ನು ಬೀರಿ ಹಠ ಮಾಡಿ. ಸಹೋದರ
ಭುಜಬಲ ಪರಾಕ್ರಮ ತೋರಿ ಜನಗುಣ ಮುದವನ್ನು ಮೀರಿ ಹಠ ಮಾಡಿ ಧರೆಯಲ್ಲಿ ರಿಪುಗಳ ಶಿರಗಳ ಕಡಿಯುತ್ತ ಧರೆಯಲ್ಲಿ ರಿಪುಗಳ ಶಿರಗಳ ಕಡಿಯುತ್ತ ಧರೆಯಲ್ಲಿ ರಿಪುಗಳ ಶಿರಗಳ ಕಡಿಯುತ್ತ ಧರೆಯಲ್ಲಿ ರಿಪುಗಳ ಶಿರಗಳ ಕಡಿ ಬಲರೆ ಮೆರೆವೆ ಚಲದಿ ಇದರೆಯೋರ್ ಬಲರೆ ಬಲರೆ ಬಹು ಸಾಹಸದಿ ಬಲರೆ ಮೆರೆವೆ ಚಲದಿ ಬಲರೆ ಮೆರೆವೆ ಸುಖದಿ ಬಲರೆ ಮೆರೆವೆ ಚಲದಿ. ಪಿತಾಮಹ, ಪೂಜ್ಯರೇ, ಸಮಸ್ತ ಸಭಿಕರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಆಲಿಸಿದರ. ಆ ಪಾಂಡವರು ನಮ್ಮೊಡನೆ ಜೂಜಾಡಿ ರಾಜ್ಯ ಕೋಶಾದಿ ಸಕಲ ಐಶ್ವರ್ಯಗಳನ್ನು ಕಳೆದುಕೊಂಡು ಕಾಡು ಮೇಡುಗಳಲ್ಲಿ ಅಲೆಯುತ್ತಾ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಜೀವಿಸಿಕೊಂಡು ಬಂದು ಈಗ ರಾಜ್ಯದ ಮೇಲಿನ ಆಸೆಯಿಂದ ಶ್ರೀಕೃಷ್ಣನನ್ನ ಮೊರೆ ಹೋಗಿರುವರಂತೆ. ಶ್ರೀಕೃಷ್ಣನು ಇಂದು ಪಾಂಡವರ ರಾಯಭಾರಿಯಾಗಿ ನಮ್ಮ ರಾಜ್ಯಸಭೆಗೆ ಆಗಮಿಸುತ್ತಿರುವನಂತೆ. ನೋಡಿದಿರ ಅವರ ರಾಜನೀತಿಯನ್ನ? ಕುಮಾರ, ತಾತ, ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ಯುದ್ಧ ನಾನದಕ್ಕೆ ಸದಾ ಸಿದ್ಧ. ನಾನದರ ಸಲುವಾಗಿ ದೀಕ್ಷಾಬದ್ಧ. ತಾತ, ಸಹಸ್ರಾರು ಯುದ್ಧ ಸೇನಾನಿಗಳ ಬೆಂಬಲವೇ ನನಗಿರುವಾಗ ಏಕಶ್ಚಿತ್ ಒಂದು ಯುದ್ಧಕ್ಕೆ ನಾನು ಹೆದರುವೆನೆ? ತಾತ, ನನ್ನಲ್ಲಿ 11 ಅಕ್ಷಯುಣಿ ಸೈನ್ಯವಿರುವುದು. ನನ್ನ ಸೇನೆಯ ಹಿಡಿತಕ್ಕೆ ಸಿಕ್ಕವರು ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಾಜುಗುಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸೂಕ್ತ ಕರ್ಮೋಪದೇಶಕನಾರು? ನಾನು ಮತ್ತು ನಮ್ಮ ಅಂಗರಾಜ ಬಾಲೆ, ಕರ್ಣನಿಲ್ಲವೇ? ಬಾಲೆ. ಪೂಜ್ಯ ಗುರುಗಳಾದ ಭೀಷ್ಮ ದ್ರೋಣಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಯಾರು? ಪುರುಷೋತ್ತಮರು ಬರ್ತಿರೋದು ಬಹಳ ಸಂತೋಷ, ಬಹಳ ಯಾರು? ಸಂತೋಷ. ಯಾರು ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಗುರುಕುಲ ಚಕ್ರವರ್ತಿ ನಾನಿಲ್ಲಿರುವಾಗ ಪುರುಷೋತ್ತಮನೇ. ತಾತ, ಬಂದವನು ನೆಟ್ಟಗೆ ನಮ್ಮ ಅರಮನೆಗೆ ಬಂದು ನಮ್ಮ ರಾಜಾತಿಥ್ಯವನ್ನು ಸ್ವೀಕರಿಸಿದೆ. ಅವನ ಹುಟ್ಟುಗುಣಕ್ಕನುಗುಣವಾಗಿ ವಿದುರ ಚಿಕ್ಕಪ್ಪನ ಮನೆಗೆ ಹೋದನಂತೆ. ನೋಡಿದಿರ ಆತನ ನಡಾವಳಿಯನ್ನ? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರೋನಲ್ಲ, ನಿನ್ನ ಯಾಚನೆಗಾಗಿ ಬರುತ್ತಿಲ್ಲ ಸುಯೋಧನ. ಏನು ಹೇಳಿದೆ ವಿದುರ ಚಿಕ್ಕಪ್ಪ? ರಾಜಾದಿರಾಜನಾದ ನಾನು ರಾಜ್ಯವನ್ನು ಪಾಂಡವರಿಗೆ ಕೊಡುವ ವಿಚಾರವನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸುಮ್ಮನೆ ಕುಳಿತುಕೊಳ್ಳಿ. ಸುಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ? ನ್ಯಾಯವಾದವ ಸರ್ವರು. ರೋಗಿಗೆ ಅಪಚಯ ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನಗೆ ಅಂತ್ಯಕಾಲ ಸಮೀಪಿಸಿದಿಂದಲೇ ನಿನ್ನ ಬುದ್ಧಿ ವಿಕಲ್ಪವಾಯಿತೆ. ವಿದುರು, ಪೂಜ್ಯರು ಪಿತೃ ಸಮಾನರು ಎಂದು ಪರಿಗಣಿಸಿ ನಮ್ಮ ರಾಜ್ಯಸಭೆಯಲ್ಲಿ ಆ ಸ್ಥಾನವನ್ನು ಕಲ್ಪಿಸಿಕೊಟ್ಟದ್ದಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವರ ಸಹೋದರ ದುಶ್ಯಾಸನ? ಅಗ್ರಜ, ಏ ವಿದುರ, ಅಣ್ಣನ ಆಜ್ಞೆಯು ಕೇಳಿಸಲಿಲ್ಲವೇ? ಏನಿನ್ನ ಸಭೆಯಿಂದ ತೊಲಗು, ಇಲ್ಲವಾದರೆ ನನ್ನ ಕತೆಗೆ ಆಹಾರ ಹೋಗುವೆ. ಎಚ್ಚರಿಕೆ. ಸುಯೋಧನ, ನನ್ನನ್ನು ಸಭೆಯಿಂದ ಹೊರದುಡಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ವಿವೇಕಿ, ನೀನು ಎಷ್ಟೇ ಅಯೋಗ್ಯನಾದರೂ ನನಗೆ ತಿಳಿದಿರುವ ನೀತಿಯನ್ನು ಹೇಳಿಯೇ ತೀರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಜರಿದಾಡುತ್ತಿರು. ಕೇಳು, ಹಿಂದೆ ದ್ರೌಪದಿ ವಸ್ತ್ರಾಭರಣ ಮಾಡಿದ ಕಾಲದಲ್ಲಿ ನಿನ್ನ ತೊಡೆಯನ್ನು ಮುರಿದು ಪ್ರತಿಜ್ಞೆ, ಭೀಮನ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಮುರಿದಾಗಿ ರಕ್ಷಿಸಿಕೊಂಡಿದ್ದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡು. ಪ್ರಮಾದವಾಯಿತು ಸುಯೋಧನ, ಪ್ರಮಾದವಾಯಿತು. ಪೂಜ್ಯ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಅವನ ಪುರುಷೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಒಂದು ವೇಳೆ ಅವರು ಈ ರಣಾಂಗಣದಲ್ಲಿ ಧನುರ್ಧಾರಿಯಾಗಿ ನಿಂತಿದ್ದೇ ಆದರೆ ಅವರನ್ನು ಜಯಿಸಬಲ್ಲ ವೀರರು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಪ್ರಾಣಮಿತ್ರ ಕರ್ಣ,
ನೀನು ಕೂಡ ಈ ವಿದುರನ ಗೊಡ್ಡು ಬೆದರಿಗೆ ಹೆದರುವೆಯ? ಈತನಿಂದಾದರೂ ಬಿಲ್ಲು ಬಾಣಗಳನ್ನು ಹಿಡಿದು ಯುದ್ಧ ಮಾಡಿ ಗೆದ್ದಿರುವನೇ? ಪ್ರಿಯ ಮಿತ್ರ, ಪರಮೇಶ್ವರನ ಕುವರ ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಪಡೆದಿರುವ ಅಪೂರ್ವವಾದ ಸರ್ವೋತ್ತಮವಾದ ಬಿಲ್ಲು ಮತ್ತು ನೀನು ಇರುವಾಗ ಗುಣ ಸಮಾನವಾದ ವಿದುರನ ಬಿಲ್ಲು ಹೋದರೇನಾಯಿತು? ಅದರ ಚಿಂತೆ ಬಿಡು. ಈಗ ಎಲ್ಲರೂ ಕೇಳಿರಿ, ಶ್ರೀಕೃಷ್ಣನು ಬರುವಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ರಾಜಸಭೆಯಿಂದ ಹೊರ ಹೋಗಬೇಕಾದೀತು. ಎಚ್ಚರ! ಸಹೋದರ ದುಶ್ಯಾಸನ, ಅಣ್ಣ ಎಲ್ಲಿ ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಈಗೋ ಸಿದ್ಧವಿರುವ ಶ್ರೀಕೃಷ್ಣನು ಬರುವಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಏಕೆಂದರೆ ಹಿಂದೆ ನಾನು ದ್ವಾರಕೆಗೆ ಹೋದಾಗ ಹಗಲು ಹೊತ್ತಿನಲ್ಲಿಯೇ ಬಹಳ ನಿದ್ರೆ ಬಂದವನಂತೆ ನಡೆಸುತ್ತಾ ನನ್ನನ್ನು ಬಹುಕಾಲ ಕಾಯಿಸಿದ್ದನು. ಈಗ ಅದರ ಪ್ರತೀಕಾರವನ್ನು ತೀರಿಸಿದಂತಾಗುತ್ತದೆ. ಧರ್ಮ ಕಾಂಡವ ಕರ್ಮ ಪಾಹಿಮಾ ಧರ್ಮ ಕಾಂಡವ ಧರ್ಮ ಕಾಂಡವ ಕರ್ಮ ಪಾಹಿಮಾ ಧರ್ಮ ಕಾಂಡವ ಧರ್ಮವೇ ಜಯವ ಧರ್ಮವೇ ಲಯವ ಧರ್ಮವೇ ಜಯವ ಧರ್ಮವೇ ಲಯವ ಮರ್ಮವನ್ನರಿತು ನೀ ನೆಲ ಕಂಡ್ಯ ಮನುಜ ಮರ್ಮವನ್ನರಿತು ನೀ ನೆಲ ಕಂಡ್ಯ ಮನುಜ ಧರ್ಮ ಕಾಂಡವ ಕರ್ಮ ಪಾಹಿಮಾ ಧರ್ಮ ಕಾಂಡವ ನಾನು ನನ್ನದು ಎಂಬ ಮಮಕಾರ ನಿನಗೇಕೋ ನಾನು ನನ್ನದು ಎಂಬ ಮಮಕಾರ ನಿನಗೇಕೋ ಮಣ್ಣಿನಲ್ಲೇ ಹುಟ್ಟಿ ಮನುಜ ಮನುಜ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದೋ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದೋ ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹ ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹ ಧರ್ಮ ಕಾಂಡವ ಕರ್ಮ ಪಾಹಿಮಾ ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಕಾಂಡವ ಭೀಷ್ಮ ದ್ರೋಣಾದಿಗಳು ಎದ್ದು ನಮಸ್ಕರಿಸಿದರು. ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಎದ್ದು ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ಯೋಗಮಾಯು. ಕುರುಕುಲ ಚಕ್ರವರ್ತಿಯಾದ ನೀನು ಧೂತನಾಗಿ ಬಂದಿರುವ ನನ್ನ ಪಾದಕ್ಕೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ ದುರ್ಯೋಧನ.
ಅಸಂಭವ. ಭಾವ, ದುರ್ಯೋಧನ, ದೂತನಾಗಿ ಬಂದಿರುವ ನಿನ್ನಲ್ಲಿ ಆ ದೂತ ಲಕ್ಷಣಗಳಿರುವವೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಲು ನಿನ್ನನ್ನು ಅಡಿಯಿಂದ ಮುಡಿಯವರೆಗೂ ವೀಕ್ಷಿಸಿದನಷ್ಟೇ. ಒಂದು ವೇಳೆ ನಮಸ್ಕರಿಸಿದ್ದರು ಅದು ನನ್ನ ಈ ಭೂತಾಯಿ ವಸುಂಧರೆಗೆ. ಅದಿರಲಿ, ಕುಳಿತುಕೋ. ಯದುಕುಲ ತಿಲಕ, ಪಾಂಡವರ ರಾಯಭಾರಿ, ಕುಳಿತುಕೋ. ಆಗಬಹುದು. ಭಾವ, ನಿನಗೆ ನರ್ತನವೆಂದರೆ ಬಹು ಪ್ರಿಯವಲ್ಲವೇ? ಇರಬಹುದು. ಇರಬಹುದೇನೋ, ಇದ್ದೇ ಇದೆ. ಇಲ್ಲಿವರೆಗೂ ಬರೀ ನಿಮ್ಮ ಗೋಪಿಕಾಂಗನೆಯರ ನರ್ತನವನ್ನು ನೋಡಿ 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 ಪುಳಕಿತನಾಗಿರುವ ನೀನು ಎಂದು ನಮ್ಮ ರಾಜನರ್ತಕಿಯರ ನರ್ತನವನ್ನು ನೋಡಿ ಆನಂದಿಸು. ಭಾವ, ಆಗಬಹುದು. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ರಾಜನರ್ತಕಿಯರನ್ನು ಬರಮಾಡು. ಯಾರಲ್ಲಿ ರಾಜನರ್ತಕಿಯನ್ನು ಬರಮಾಡಿ. ಆಗಬಹುದು ದುಶ್ಯಾಸನ ಪ್ರಭು. ನರ್ತಕಿಯರೇ ನಡೆಯಲಿ, ಗಾನ ನರ್ತನ ನಾಟ್ಯಗಳು ನಡೆಯಲಿ, ಸಂಗೀತ ಪ್ರವಾಹವು ಹೊಕ್ಕಿ ಹರಿಯಲಿ. ಕರುನಾಳು ಕುರುಭೂಪ ರಾಜೇಶ್ವರ, ಕರುನಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುನಾಳು ಕುರುಭೂಪ ರಾಜೇಶ್ವರ. ರಿಪು ಭಯಂಕರಂ ರೂಪ ಮನೋಹರಂ, ಛಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ. ರಿಪು ಭಯಂಕರ ರೂಪ ಮನೋಹರ, ಛಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ. ರಿಪು ಭಯಂಕರ ರೂಪ ಮನೋಹರ, ಛಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ. ರಿಪು ಭಯಂಕರ ರಿಪು ಭಯಂಕರ ರೂಪ ಮನೋಹರ, ಛಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ. ಸೋದರ ಮಾವನ ಸೋದರ ಮಾವನ ಇದದಿ ಚತುರ, ನಮ್ಮ ಸೋದರ ಮಾವನ ಇದದಿ ಚತುರ, ಗಾಂಧಾರಿ ದೇವಿಯ ಪ್ರೇಮದ ಕುವರ, ಗಾಂಧಾರಿ ದೇವಿಯ ಪ್ರೇಮದ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ. ಕರುನಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುನಾಳು ಕುರುಭೂಪ ರಾಜೇಶ್ವರ. ಅವ
ನೀಲವರ್ಣಧಾರೆ ಈ ಚೆಲುವ ನೀಲವರ್ಣಧಾರೆ ಈ ಚೆಲುವ ಕೊಳಲನ ಆದದಿ ಕೊಳಲನ ಆದದಿ ಕೊಳಲನ ಆದದಿ ಕೊಳಲನಾದದಿ ಜಗದ ಜನನ ಮರುಳುಗಳಿಪ ಕೃಷ್ಣ ಕೊಳಲನಾದದಿ ಜಗದ ಜನರ ಮರುಳುಗಳಿಪ ಕೃಷ್ಣ 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 ನಿನಗೆ ನರ್ತಕಿಯರ ನಮನಗಳು ಕೃಷ್ಣ ಇದೋ ನರ್ತಕಿಯರ ನಮನಗಳು ಕೃಷ್ಣ 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 ಕೌರವನ ರಾಜಸಭೆಯಲ್ಲಿ ಶ್ರೀಕೃಷ್ಣನ ಗುಣಗಾನ ನರ್ತಕೇರೆ ಹೇಳಿ ಏನಂದಿರಿ ಮತ್ತೊಮ್ಮೆ ಹೇಳಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದ ಗದದಾರಿ ಓ ಕೃಷ್ಣನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದ ಗದದಾರಿ ಇವನಿಗೆ ಸರಿಸಾಟಿ ಯಾರಿಗರಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಲ್ಲಿ ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು ಕರುಣಾಳು ಕುರುಭೂಪ ರಾಜೇಶ್ವರ ತನಗಿನತ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರಾಧೀರ್ ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ 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 ಯಾರಲ್ಲಿ ಸಹೋದರ ದುಶ್ಯಾಸನ ಅಗ್ರಜ ರಾಜನರ್ತಕಿಯರಿಗೆ ಬಹುಮಾನವನ್ನು ಕೊಟ್ಟು ಕಳುಹಿಸು. ಆಗಬಹುದು ಅಣ್ಣ. ನರ್ತಕಿಯರೇ ಮಹಾಪ್ರಭುಗಳು ಬಹುಮಾನವನ್ನು ಕೊಟ್ಟಿದ್ದಾರೆ. ಸಂಜೆ ನಮ್ಮ ರಾಜನ ನರ್ತಕಿಯರ ನರ್ತನವನ್ನು ನೋಡಿ ಆನಂದಿಸಿದ್ದಾಯ್ತಲ್ವೇ? ಏನು ತಾವುಗಳು ಬಂದ ಸಮಾಚಾರವನ್ನು ನಮ್ಮ ಸಭೆಗೆ ಅರುಹಬಹುದು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯ ವಿಚಾರವನ್ನು ತಿಳಿಸಲು ಬಂದಿರುವೆನು. ಮುಖ್ಯ ವಿಚಾರ ಭಾವ, ರಾಜ್ಯದ ವಿಚಾರವೊಂದನ್ನು ಹೊರತುಪಡಿಸಿ
ಬೇರೆ ಯಾವುದೇ ವಿಚಾರವನ್ನು ಹೇಳಬಹುದು. ನಾನು ಬಹಳ ಸಂತೋಷಚಿತ್ತನಾಗಿ ಸ್ವೀಕರಿಸುವೆನು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಿರಲೇ ಇಲ್ಲವಯ್ಯ. ಮುರಾರಿಯ ಸಭೆಗೆ ಬಂದ ವಿಚಾರವನ್ನು ತಿಳಿಸಬಹುದು. ಸಭಾಸದರೇ, ಪರಮ ಪೂಜ್ಯ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಪಾಂಡವರು ಕಳಿಸಿರುವ ಸಂದೇಶವನ್ನ ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ನೀವು ಈ ವಿಚಾರದಲ್ಲಿ ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದವುಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಹಾಗೆ ಮಾಡದಿದ್ದ ಪಕ್ಷದಲ್ಲಿ ಮುಂದೆ ಒದಗುವ ಅನಾಹುತಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಾನು ನಿಮ್ಮುಂದಿಡುವ ಪ್ರಶ್ನೆಯು ಕ್ಷತ್ರಿಯ ರಾಜರ ಅಸ್ತಿತ್ವ ಮತ್ತು ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ನೀವು ಮರೆಯಬೇಡಿ. ಸಭಾಸದರೇ, ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಅವರು ನನ್ನೊಡನೆ ಈ ರೀತಿಯಾದ ಸಂದೇಶವನ್ನು ಕಳುಹಿಸಿದ್ದಾರೆ. ನಾವು ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು, ವಾಗ್ದಾನದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸಭಾಸದರೇ, ಪಾಂಡವರ ಈ ವಿನಯವಚನಗಳನ್ನು ಕೇಳಿದ್ದೀರಾ? ದೀರ್ಘಕಾಲದಿಂದಲೂ ನೀವು ಅವರ ಮೇಲೆ ಸಾಧಿಸುತ್ತಿದ್ದಂತಹ ಅಗೆತನವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಕ್ಷಾಗೃಹ ದಾನ, ಕಪಟ ದ್ಯೂತ ಎಲ್ಲವುದಕ್ಕಿಂತ ಮುಖ್ಯವಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ, ಇಂಥ ಮಹಾ ಅಪರಾಧಗಳನ್ನು ಮನ್ನಿಸಿ ತಮ್ಮಲ್ಲಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸಮಯವನ್ನು ವ್ಯರ್ಥಗೊಳಿಸದೆ ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸಿ. ಪಾಂಡವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಉಳಿದದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೆ ಬಿಟ್ಟಿದ್ದು. ಕರೆಸಿಗನೆ ಅನುಜಾತರಂಗ ಕರೆಸಿಗನೆ ಅನುಜಾತರಂಗ ಕರೆಯಲಿಂತು ನೀನು ಸೌಖ್ಯ ಕರೆಯಲಿಂತು ನೀನು ಸೌಖ್ಯದಿಂದ ಬಾಳೆ ಕಲಿಸಿ ನುಡಿಯ ತನಯ ಶಶಿ ಕುಲ ತಲಕ ಲಾಲಿಸಿ ನುಡಿಯ ತನಯ ಪಾಂಡು ಪುತ್ರರನ್ನು ಕರೆಸಿ ಗರೀನ ಪಾಂಡು ಪುತ್ರರನ್ನು ಕರೆಸಿ ಗರೀನು ರಾಜ್ಯವನ್ನು ಕೊಟ್ಟು ಸೌಖ್ಯದಿಂದ ಬಾಳೆ ಲಾಲಿಸಿ ನುಡಿಯ ತನಯ ಶಶಿ ಕುಲ ತನಕ ಲಾಲಿಸಿ ನುಡಿಯ ತನಯ 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 ಸುಯೋಧನ, ನೀವು ಪಾಂಡವರು ಅಣ್ಣ ತಮ್ಮಂದಿರಲ್ಲವೇ? ನಿಮ್ಮಲ್ಲಿ ವೈರತ್ವಬೇಕೆ? ಅವರನ್ನು ಕರೆಸಿ ಅರ್ಧ ರಾಜ್ಯವನ್ನು ಕೊಟ್ಟು ಸಹ್ಯವಂತನಾಗು.
ಸಮ್ಮುಖದಲ್ಲಿ ಸಾದರಪಡಿಸಿದ ರಾಜಕಾರಣವನ್ನು ಕೇಳಿದ್ರಲ್ವೇ, ಅದರಂತೆ ನೀವು ಸಮ್ಮತಿಸಿ ನಡೆಯುತ್ತೇವೆ ಎಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನಕ್ಕೆ ಸುಸಮಯ. ಈ ಸಮಯವನ್ನು ಹಾಳು ಮಾಡಿಕೊಂಡಿದ್ದೆ ಆದರೆ ಮುಂದೆ ಬರುವ ಅಮೃತಗಳಿಗೂ ಸಹ ವಿಷವಾಗುವುದು. ಆದ್ದರಿಂದ ನೀವೆಲ್ಲರೂ ಸ್ವಲ್ಪ ಮನಬಿಟ್ಟು ಕೇಳಿ. ಕುಮಾರ ಸುಯೋಧನ, ತಾತ, ನೀವು ಪಾಂಡವರು ಅಣ್ಣ ತಮ್ಮಂದಿರಲ್ಲವೇ? ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವುದಲ್ಲದೆ ಅವರಲ್ಲಿ ದ್ವೇಷ ಅಸೂಯೆ ಏಕೆ? ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸೌಖ್ಯವಾಗಿ ಬಾಳು. ಇದೇ ನನ್ನ ಆದೇಶ. ಸುಯೋಧನ, ಓಹೋ, ಯಾರು? ವಿದುರ ಚಿಕ್ಕಪ್ಪ. ನಡೆಯಲಿ ಚಿಕ್ಕಪ್ಪ, ನಿಮ್ಮ ಅರಣ್ಯ ರೋದನವೂ ನಡೆಯಲಿ. ನನಗೆ ನೀತಿ ಬೋಧನೆ ಮಾಡುವವರಲ್ಲಿ ನೀವು ಒಬ್ಬರು. ಸುಯೋಧನ, ಹೌದು, ನನ್ನ ರೋದನವೇ ಅರಣ್ಯ ರೋದನ. ಏನು ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರನ್ನು ನೋಡಿದಾಗ ಸದುಪದೇಶ ಮಾಡುವುದು ನನ್ನ ಕರ್ತವ್ಯ. ನಾನು ಈಗ ಸುಮ್ಮನಿದ್ದರೆ ದೋಷ ಸಂಭವಿಸುವುದು. ಸುಯೋಧನ, ನೀನು ಯೌವನ ಮದದಿಂದ ರಾಜ್ಯ ಗರ್ಭಿತನಾಗಿವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶಗಳು ನಿನಗೆ ರುಚಿಸುವಂತಿಲ್ಲ. ಸುಯೋಧನ, ಆದರೂ ಹೇಳಲು ಶ್ರೀಕೃಷ್ಣ ಪರಮಾತ್ಮರು ಹೇಳುವುದಕ್ಕಿಂತ ಹೆಚ್ಚಿಗೆ ನಾನು ಹೇಳಲಾರೆ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಕಳೆದುಕೊಳ್ಳಬೇಡ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ಎದುರು ಚಿಕ್ಕಪ್ಪ, ಈ ನೀತಿಯನ್ನ ಆ ಪಾಂಡವರಿಗೆ ಹೇಳಲಿಲ್ಲ ಏಕೆ? ನಿಮಗಾಗಲಿ, ನಮ್ಮ ತಂದೆಗಾಗಲಿ, ಪಿತಾಮಹ ಭೀಷ್ಮರಿಗಾಗಲಿ, ಗುರು ದ್ರೋಣರಿಗಾಗಲಿ, ಶ್ರೀಕೃಷ್ಣನಿಗಾಗಲಿ ಬರೀ ನನ್ನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವವಲ್ಲವೇ? ಪಾಪ, ನಿಮ್ಮಗಳ ಪ್ರಕಾರ ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವುಗಳು ನಿಮ್ಮಗಳ ಸ್ವಭಾವಕ್ಕೆ ತಕ್ಕ ಹಾಗೆಯೇ ಹೇಳಿದಿರಿ. ಸುಮ್ಮನೆ ಕುಳಿತುಕೊಳ್ಳಿ. ಕೃಷ್ಣ, ನೀನೂ ಸಹ ನಿನ್ನ ದೌತ್ಯವನ್ನ ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿಮ್ಮಗಳ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಏ ಸುಯೋಧನನಲ್ಲ. ಇದನ್ನು ಚೆನ್ನಾಗಿ ತಿಳಿದಿರೋ ಮಾಧವ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಅಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ರಾಜ್ಯವನ್ನು ಅಪೇಕ್ಷಿಸುವವರು ನನ್ನೊಡನೆ ಯುದ್ಧ ಮಾಡಿ ಅದನ್ನು ಪಡೆಯಲಿ, ಇಲ್ಲವಾದರೆ ಪುನಃ ಕಾಡಿಗೆ ಹೋಗಲಿ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಂಕಾರದ, ದುರಾಗ್ರಹದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಮಾಧವ, ಸಾಕು ನಿನ್ನ ವಾಕ್ಪಟುತ್ವ. ಕಲೆ ಬಹಳ ಚೆನ್ನಾಗಿ ಹೇಳಿದೆ. ಏನಂದೆ? ನಮ್ಮದು ದುರಹಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ, ದುರಭಿಮಾನವೇ? ಹಾಗಲ್ಲ, ನಾನು ಹೇಳುವೆನು, ಆಲಿಸು ಮಾಧವ. ಈ ಛಲದಂಕಮಲ್ಲ ಸಾಮ್ರಾಟ್ ಸುಯೋಧನ ನನ್ನ ಸದೆಬಡಿಯಬೇಕೆಂದನಲ್ಲವೇ? ಆ ನಿನ್ನ ಹೊಟ್ಟೆ ಬಾಕ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣಮಿತ್ರ ಕರ್ಣನನ್ನ ಸದೆಬಡಿಯಬೇಕೆಂದನಲ್ಲವೇ? ಆ ನಿನ್ನ ಪ್ರಿಯ ಮಿತ್ರ ನಪುಂಸಕ ಪಾರ್ಥ, ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ಬಯಸಿ ಬಯಸಿ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿ ಬೆಳೆಸಿದರಲ್ಲವೇ ಆ ಪಾಂಡವರು? ಅದು ದುಸ್ಸಹವಾಸ. ಹೇಗಾದರೂ ಮಾಡಿ ಈ ದುರ್ಯೋಧನ ದುಶ್ಯಾಸರನ್ನ ಪಡೆಗೈದು ಅಖಂಡ ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನ ಹಾರಿಸಬೇಕು ಎಂದು ಹವಣಿಸುತ್ತಿರುವವರಲ್ಲವೇ
ನಿಮ್ಮ ಪಾಂಡವರು ಅದು ದುರಾಶಯ. ಮಾಧವ, ದುರ್ಯೋಧನ, ನೋವೇ ಜಯಶೀಲರು, ಮಹಾಪರಾಕ್ರಮಶಾಲಿಗಳು, ಸುಗುಣಶೀಲರು, ಮಹಾಸಂಪನ್ನರು ಎಂದು ತಮ್ಮಷ್ಟಕ್ಕೆ ತಾವೇ ಹೆಮ್ಮೆ ಪಟ್ಟುಕೊಂಡು ಬೀಗುತ್ತಿರುವವರಲ್ಲವೇ ಆ ನಿಮ್ಮ ಪಾಂಡವರು. ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವುಗಳು ಯಾರು ಏನೇ ಹೇಳಿದರೋ ಏಯ್ ಛಲದಂಕಮಲ್ಲ, ಸಾಮ್ರಾಟ್ ಸುಯೋಧನ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ. ಕುಳಿತುಕೋ, ಪಾಂಡವರ ರಾಯಭಾರಿ. ಚಕ್ರವರ್ತಿ, ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸಬೇಕೆಂದಿರುವ ನಮ್ಮ ಧರ್ಮರಾಯ 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನೂ ಆದಂತಹ ಭೀಮಸೇನ ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಪಾರ್ಥ, ಇನ್ನು ಮಾದ್ರಿ ಕುಮಾರಾರ್ಧ ನಕುಲ ಸಹದೇವರುಗಳ ಪರಾಕ್ರಮಗಳ ಮುಂದೆ ನಿಮ್ಮವರುಗಳ ಪರಾಕ್ರಮ ಏನೂ ನಡೆಯಲಾರದು. ಸುಮ್ಮನೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು ದುರ್ಯೋಧನ. ಒಳ್ಳೆಯವರ ಪರಾಕ್ರಮವನ್ನೇ ಹೊಗಳುತ್ತಿರುವೆಲ್ಲ ಮಾಧವ. ಕೈಲಾಗದ ಹೇಳಿ ಆ ಧರ್ಮನಂದನ ಸಾಧ್ವಿಯಂತ ವೇಷವನ್ನು ಧರಿಸಿ ಇಡೀ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ. ಇನ್ನು ಆ ಹೊಟ್ಟೆ ಬಾಕ ಭೀಮ ಬಂಡಿ ಅನ್ನವನ್ನು ತಿಂದು ಆ ಹಿಡಿಂಬನೆಂದು ಕೊಂದೇ ಎಂದು ಟೇಂಕರಿಸಿದ ಮಾತ್ರಕ್ಕೆ ಅವನು ಅಜಯನೋ? ಇಷ್ಟಕ್ಕೂ ಅವನು ಹಿಡಿಂಬನನ್ನು ಕೊಂದನೋ ಕೊಂದಿಲ್ಲವೋ ಕಂಡವರಾರು? ಒಂದು ವೇಳೆ ಕೊಂದಿದ್ದರೂ ಸಹ ಅದೂ ಕೂಡ ನಿನ್ನಂತಹ ಮಹಾನುಭಾವನ ಕೃಪಾ ಕಟಾಕ್ಷದಿಂದಲೇ ಹೊರತು ಅವನ ಸ್ವಸಾಮರ್ಥ್ಯದಿಂದಲ್ಲ. ಮಾಧವ, ದುರ್ಯೋಧನ, ಒಂದು ವೇಳೆ ಕೊಂದಿದ್ದರೆ ಆತನು ಕೊಲೆಪಾತಕನಲ್ಲವೇ? ಇಂತಹ ಕೊಲೆಪಾತಕನು ರುದ್ರಾಂಶ ಸಂಭೂತನೋ 1000 ಆನೆಯ ಬಲವುಳ್ಳವನು? ಮಾಧವ, ನನ್ನ ಪ್ರಿಯ ಸಹೋದರ ದುಶ್ಯಾಸನ ಅಂದು ತುಂಬಿದ ನಮ್ಮ ರಾಜಸಭೆಯಲ್ಲಿ ನಿನ್ನ ಪ್ರಿಯ ತಂಗಿ ಪಂಚವಲ್ಲಭೆಯನ್ನ ಮುಡಿ ಹಿಡಿದು ಗೆಳೆತಂದು ತುಂಬಿದ ರಾಜಸಭೆಯಲ್ಲಿ ಸೀರೆಯನ್ನು ಸೆಳೆಯುತ್ತಿದ್ದಾಗ ಎಲ್ಲಿ ಹೋಗಿತ್ತು ಆ ಭೀಮನ 1000 ಆನೆಯ ಬಲ? ಇಂತಹವನು ರುದ್ರಾಂಶ ಸಂಭೂತನೋ ಮಹಾಪರಾಕ್ರಮಿಯೋ? ಏನು ಆ ನಿನ್ನ ಪ್ರೀತಿಯ ಗೆಳೆಯ ಪಾರ್ಥ ಕೈಗೆ ಬಳ ತೊಟ್ಟು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ನರ್ತಿಸುತ್ತ ತಕತೈ ಎಂದು ನರ್ತಿಸುತ್ತ ನಟನೆ ಮಾಡುತ್ತಾ ಅನೇಕ ಮಹಿಳೆಯರಿಗೆ ನರ್ತನವನ್ನು ಕಲಿಸಿದಂತಹ ನಾಟ್ಯ ಪ್ರವೀಣ ನಪುಂಸಕ ಪಾರ್ಥ ಅವನು ಮಹಾಪರಾಕ್ರಮಿಯೋ? ಅವನ ಪರಾಕ್ರಮವು ನನಗೆ ಬಹಳ ಚೆನ್ನಾಗಿ ತಿಳಿದಿರುವುದು. ಇನ್ನು ಪಾಪ ಮಾದ್ರಿ ಕುಮಾರರಾದ ಆ ನಕುಲ ಸಹದೇವರು, ಒಬ್ಬ ಗೋಪಾಲಕ ಮತ್ತೊಬ್ಬ ಅಶ್ವಪಾಲಕ, ಅವರೀರುವರು ನನ್ನ ರಾಜಸಭೆಯ ದ್ವಾರಪಾಲಕರಾಗಿರಲು ಸಹ ಅರ್ಹರಲ್ಲ. ಇಂತಹವರ ಪರಾಕ್ರಮವೋ ಭಾವ ಗೋಪಾಲಕನಾದ ನಿನಗತಿಶಯವೇ ಹೊರತು ಭೂಪಾಲಕನಾದ ನನಗಲ್ಲ ಭಾವ, ನನಗತಿಶಯವಲ್ಲ ಭಾವ. ದುರ್ಯೋಧನ, ಇಲ್ಲಿಯವರೆಗೂ ನಿಮ್ಮವರ ಪರಾಕ್ರಮವನ್ನೇ ಬಹಳ ಪ್ರಶಂಸೆ ಮಾಡಿದೆಯಲ್ಲವೇ? ಇನ್ನು ನಮ್ಮವರ ಪರಾಕ್ರಮವನ್ನು ಸ್ವಲ್ಪ ಹೇಳುವೆನು,
ತದೇಕ ಚಿತ್ತಿಂದ ಆಲಿಸಿ ಹೇಳು. ಭಾವ, ಈ ಅಖಂಡ ಭರತ ಖಂಡವನ್ನು ಆಳುತ್ತಿರುವ ಈ ಸಾಮ್ರಾಟ್ ಸುಯೋಧನನ ಸಾಮರ್ಥ್ಯ ಮತ್ತು ಪರಾಕ್ರಮ ನಿನಗೂ ಸ್ವಲ್ಪ ತಿಳಿಯಲಿ. ಭಾವ, ದುರ್ಯೋಧನ, ಈ ಸಾಮ್ರಾಟ್ ಸುಯೋಧನ ತನ್ನ ಸ್ವಸಾಮರ್ಥ್ಯದಿಂದಲೇ ಇಡೀ ಭರತ ಖಂಡವನ್ನ ಅಖಂಡ ಸಾಮ್ರಾಜ್ಯವನ್ನ ಶಾಸನ ಮಾಡುತ್ತಿರುವ ನಾನು ಸಾಹಸಿಯೋ ಅಥವಾ ನನಗೆ ಹೆದರಿ ಕಾಡು ಮೇಡುಗಳಲ್ಲಿ ಅಲೆಯುತ್ತಾ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಹಳ್ಳ ಕೊಳ್ಳಗಳಲ್ಲಿ ನೀರನ್ನು ಕುಡಿಯುತ್ತಾ ಜೀವನ ಸಾಗಿಸಿಕೊಂಡು ಬಂದ ಆ ನಿನ್ನ ಪ್ರಿಯ ಮಿತ್ರರಾದ ಪಾಂಡವರು ಸಾಹಸಿಗಳು? ಭಾವ, ದುರ್ಯೋಧನ, ಎತ್ತ ನೋಡು, ನನ್ನ ಪ್ರಿಯ ಸಹೋದರ ಆ ನಿನ್ನ ರುಕೋದರ ಭೀಮನನ್ನು ಹಿಡಿದು ಅವನ ಗುಂಡಿಗೆಯನ್ನು ಬಗೆದು ರುಂಡ ಮುಂಡಗಳನ್ನು ಚೆಂಡಾಡಲು ಹಾವಣಿಸುತ್ತಿರುವ ಮಹಾಪರಾಕ್ರಮಿ. ಈತನ ಪರಾಕ್ರಮದ ಮುಂದೆ ಭೀಮನ ಪರಾಕ್ರಮವೇ? ಇತ್ತ ನೋಡು ಭಾವ, ಪ್ರಿಯ ಮಿತ್ರ ಕರ್ಣ ಪಾರ್ಥನ ಶಿರವನ್ನು ತೆಗೆಯುವೆನೆಂದು ಪ್ರತಿಜ್ಞೆಗೈದು ಪರಮೇಶ್ವರನ ಕುವರ ಕುಮಾರಸ್ವಾಮಿಯನ್ನು ಧ್ಯಾನಿಸಿ ಪರಮೋತ್ಕೃಷ್ಟವಾದ ಬಿಲ್ಲನ್ನು ಪಡೆದಿರುವ ಮಹಾಪರಾಕ್ರಮಿ. ಈತನ ಪರಾಕ್ರಮದ ಮುಂದೆ ನಿಮ್ಮ ಪಾರ್ಥನ ಪರಾಕ್ರಮವೋ? ಭಾವ, ದುರ್ಯೋಧನ, ಇಲ್ಲಿ ನೋಡು, ನಿನ್ನ ಪ್ರತಿಯೊಂದು ತಂತ್ರಗಳಿಗೂ ಪ್ರತಿತಂತ್ರವನ್ನು ರೂಪಿಸುತ್ತಾ ಸಮಯ ಸಂಜೀವಿನಿಯಂತೆ ಕಾರ್ಯನಿರ್ವಹಣೆ ಮಾಡುತ್ತಿರುವ ನನ್ನ ಮಾವ ಸೌಬಲರಾಜ ಶಕುನಿ. ಭಾವ, ಎಲ್ಲಿ ನೋಡು, ಹರಿಭಯಂಕರಿ ಹರಿಭಯಂಕರಿ ಜಯದ್ರಥ. ಈತನ ಸಾಹಸದ ಮುಂದೆ ನಿಮ್ಮವರ ಸಾಹಸವೋ? ಅಷ್ಟೇ ಏಕೆ ಮಾಧವ, ಎಲ್ಲಿ ನೋಡು, ಪರಮ ಪೂಜ್ಯರಾದ ನನ್ನ ಗುರುಗಳು, ನಮ್ಮೆಲ್ಲರಿಗೂ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಿಕೊಟ್ಟ ಮಹಾಗುರುಗಳು, ಇವರ ಪರಾಕ್ರಮವು ಇಡೀ ಲೋಕಕ್ಕೆ ತಿಳಿದಿರುವುದು. ಇನ್ನು ಪಿತಾಮಹ ಭೀಷ್ಮ, ಭಾರ್ಗವ ವಿಜಯೀ ಭೀಷ್ಮನು ಬಿಲ್ಲನ್ನು ಧರಿಸಿ ರಣಾಂಗಣಕ್ಕಿಳಿದರೆಂದರೆ ಅವರೆದುರು ಬಿಲ್ಲಿಡಿದು ನಿಲ್ಲಬಲ್ಲ ಪರಾಕ್ರಮಶಾಲಿ. ಚತುರ್ದಶ ಭುವನದಲ್ಲಿ ಎಲ್ಲಿಯವರೆಗೂ ಇನ್ನೂ ಹುಟ್ಟಿಲ್ಲ, ಮುಂದೆ ಹುಟ್ಟಲ್ಲ. ಎಷ್ಟು ಸಾಕಲ್ಲವೇ ಭಾವ? ಸಾಕು ಸಾಕು ಭಾವ, ಸಾಕು. ಹೇಳಿ ಪಾಂಡವರ ಕೋಡಿ ಬಾಳುವುದು ಬೇಡ ಬೇಡ ಬರು ಬೇಸರವ ಅಗ್ರಜ. ಹೇಳಿ ಪಾಂಡವರ ಕೋಡಿ ಬಾಳುವುದು ಬೇಡ ಬೇಡ ಬರು ಬೇಸರವೋ, ಬೇಡ ಬೇಡ ಬರು ಬೇಸರವೋ, ಬೇಡ ಬೇಡ ಬರು ಬೇಸರವೋ. ಹಾಡುವರಕದು ಕಾಡಿಗೋಗದೆ ಕೊಡಲಾಗದು ಈ ರಾಜ್ಯವನ. ನಾಡು ದೊರಕದು ಕಾಡಿಗೋಗದೆ ಕೊಡಲಾಗದು ಈ ರಾಜ್ಯವೇ, ಕೊಡಲಾಗದು ಈ ರಾಜ್ಯವನ್ನು, ಕೊಡಲಾಗದು ಈ ರಾಜ್ಯವನ್ನು. ಹೇಳಿ ಪಾಂಡವರ ಕೋಡಿ ಬಾಳುವುದು ಬೇಡ ಬೇಡ ಬರು ಬೇಸರವೋ, ಬೇಡ ಬೇಡ ಬರು ಬೇಸರವೋ, ಬೇಡ ಬೇಡ ಬರು ಬೇಸರವೋ, ಬೇಸರವೋ ಬೇಸರವೋ. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ರೋಷದ ಜ್ವಾಲೆಯು ಎಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ನೀನೇನು ನಿನ್ನ ಬಂದ ದಾರಿಯನ್ನು ನೋಡಿಕೋ, ಇಲ್ಲವಾದರೆ ಎಚ್ಚರಿಕೆ. ಕಟ್ಟುವೆ ಕಟ್ಟುವೆ ಪಡಪಡ ಕೆಡುಕರ ಪಡೆಗಳನ್ನೆಲ್ಲ, ಪಡಪಡ ಕೆಡುಕರ ಪಡೆಗಳನ್ನೆಲ್ಲ ಕಟ್ಟುವೆ. ನಕ್ಷತೆ ಈಗಲೇ ಯೋಗ ತುಟ್ಟುತ ಪರಮ
ಕಟ್ಟುತ್ತ ಈಗಲೇ ಯಾವುದೋ ಕೊಟ್ಟುತ್ತ ಪರಮಾತ್ಮ ಹೌದು ಮೆಟ್ಟುದ ಕೊಟ್ಟುತ್ತ ಪೊಡಿ ಪೊಡಿ ಗಟ್ಟುತ್ತ ಮೆಟ್ಟುದ ಕೊಟ್ಟುತ್ತ ಪೊಡಿ ಪೊಡಿ ಗಟ್ಟು ಕಾಡಿ ಗಟ್ಟುವೆ ಕಾಡಿ ಗುರುಗಳ ಎದೆಗಳ ನೆಟ್ಟಿ ಪದಮರ ಶಿರಗಳ ಕೋಟೆ ಗುರುಗಳ ಎದೆಗಳ ನೆಟ್ಟಿ ಮೆಟ್ಟುದ ಕೊಟ್ಟುದ ಪೊಡಿ ಪೊಡಿ ಗಟ್ಟದ ಮೆಟ್ಟುದ ಕೊಟ್ಟುದ ಪೊಡಿ ಪೊಡಿ ಗಟ್ಟು ಕಾಡಿ ಗಟ್ಟುವೆ ಕಾಡಿ ಗಟ್ಟುವೆ ಕಾಡಿ ಗಟ್ಟುವೆ ಕೌರವ ರಾಜ ಏದ್ರದ ಓ ಪಾಂಡವರಿಗೆ ಪೂಜೆ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಏಕೆಂದರೆ ಅವರು ಈ ಹಿಂದೆ ನನಗೆ ಮಾಡಿರುವ ಪಾಪ ಕೃತ್ಯಗಳನ್ನು ನೆನೆಸಿಕೊಂಡರೆ ಅವರನ್ನು ತುಂಡು ತುಂಡಾಗಿ ಕತ್ತರಿಸಬೇಕೆಂಬ ಆಕ್ರೋಶಕ್ಕೆ ಬರುವುದು. ಕೃಷ್ಣ, ಇದು ಗೋಪಿಕಾಂಗನೆಯರೊಂದನವನ ಅಲ್ಲ. ಅಲ್ಲದೆ ಇಲ್ಲಿ ನಿನಗೆ ತಿನ್ನಲು ಬೆಣ್ಣೆಯ ಮುದ್ದೆಗಳು ಇಲ್ಲ. ನಾವೇನು ಕೈಗೆ ಬಳೆ ತೊಟ್ಟಿಕೊಂಡಿಲ್ಲವೋ ಅಲ್ಲ. ಇದು ಬೇಕರ ವೃತ್ತಿಪಂಜರ. ಎಚ್ಚರ ಎಚ್ಚರ ತಪ್ಪಿದರೆ ನೀನು ಇಲ್ಲ, ಆ ನಿನ್ನ ಪಿಳ್ಳಂಗೋವಿಯೂ ಇಲ್ಲ. ಸುಮ್ಮನೆ ಬಂದ ದಾರಿಯನ್ನು ಹಿಡಿಯುವುದು ಉತ್ತಮ. ಇಲ್ಲವಾದರೆ ಅನರ್ಥವಾದೀತು. ಜೋಕೆ ಪರಶಿವನ ವರ ಪಡೆದು ವಿರೋಧಿಗಳ ಗೆಲ್ಲುವೆ. ಪರಶಿವನ ವರ ಪಡೆದು ವಿರೋಧಿಗಳ ಗೆಲ್ಲುವೆ. ವಿರೋಧಿಗಳ ಗೆಲ್ಲುವೆ. ವಿರೋಧಿಗಳ ಗೆಲ್ಲುವೆ. ರೂಪಮಂಡಲೇ ಶರೀರವಲ್ಲಲೇ ರೂಪಮಂಡಲೇ ಶರೀರವಲ್ಲಲೇ ಅದಾರಿಯೋ ಇದಾರಿಯೋ ದುರಂತ ಬಲ ತೋರೆ ದುರಂತ ಬಲ ತೋರೆ ದುರಂತ ಬಲ ತೋರೆ. ಪರಶಿವನ ವರ ಪಡೆದು ವಿರೋಧಿಗಳ ಗೆಲ್ಲುವೆ. ವಿರೋಧಿಗಳ ಗೆಲ್ಲುವೆ. ವಿರೋಧಿಗಳ ಗೆಲ್ಲುವೆ. ಗೆಲ್ಲುವೆ ಗೆಲ್ಲುವೆ. ಕೃಷ್ಣ, ದುರ್ಯೋಧನ ದುಷ್ಯ ಮಾತಾಡಿ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿ ಅರ್ಜುನನ ಮೇಲೆ ನನ್ನ ಹಗೆತೀರದ ಹೊರತಾಗಿ ಈ ರಾಧೇಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಇದು ಸಂಧಿಮೆಯ ಅಂತಿಮ ಕಾಲ. ಈ ಕಾಲದಲ್ಲಿ ಸಂಧಿಯನ್ನು ಯಾಚಿಸುವುದು ವಯೋವೃದ್ಧರಾದ ಅವರುಗಳಿಗೆ ಸ್ವಾಭಾವಿಕವಾದುದು, ನನ್ನಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯ? ಕೇವಲ ಅರ್ಜುನನ ಮೇಲಿನ ವೈರತ್ವದಿಂದಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ಬಲಿ ಕೊಡಲೆತ್ತಿಸುವೆಯ? ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಕರ್ಣ, ಸಲ್ಲದು ನಿನಗೆ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಬಾಮ ವಲ್ಲಭನೇ. ಪಾಂಡು ತನಯರ ಹಿತವನ್ನು ಬಯಸುತ್ತ ಪಾಂಡು ತನಯರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕವ ಹಾಡಲೆಂದು ಸಂಧಿಯ ನಾಟಕವ ಹಾಡಲೆಂದು ಬಂದೆಯ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ
ಬಾಮ ವಲ್ಲಭನೇ ಹಠವಂತರು ನಾವು ದಿಟವಿದು ತಿಳಿನಿ ಹಠವಂತರು ನಾವು ದಿಟವಿದು ತಿಳಿನೆ ದುರದ ಪಾರ್ಥನ ಶಿರವನ್ನು ತರಿವೆ ದುರದ ಪಾರ್ಥನ ಶಿರವನ್ನು ತರಿವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಬಾಮ ವಲ್ಲಭನೇ ಕೃಷ್ಣ ಭಲೇ ಪ್ರಿಯ ಮಿತ್ರ. ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯ ಆ ನಿನ್ನ ಧರ್ಮಕ್ಕಿಂತ ಸದಾ ನನ್ನ ಸ್ವಾಮಿಗಾಗಿ ತನುಮನವನ್ನೆಲ್ಲ ಅರ್ಪಿಸುವ ಧರ್ಮವೇ ಮೇಲು. ಇದು ಯದುಪತಿ ಈ ಕೃತ್ರಿಮ ಸಂಧಾನಕ್ಕೆ ಖಂಡಿತವಾಗಿಯೂ ನಾನು ಒಪ್ಪಲಾಗದು. ಕೃಷ್ಣ, ಕರ್ಣನು ಆಡಿದ ಮಾತುಗಳನ್ನ ಕೇಳಿ ನಿನಗೆ ಮಾತು ಬರದಂತಾಗಿದೆ. ಓಹೋ, ಮೇರೆ ಮೀರಿತು. ಮಧೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು ಸುಯೋಧನ. ಹೇಳು ಭಾವ. ಭಾರತ ಭೂಮಿ ಜಯಿಸಿ ದುರಾಶ. ದುರ್ಯೋಧನ ಭಾವ, ಭಾರತ ಭೂಮಿ ಜಯಿಸಿ ದುರಾಶ ಸಮಾನ ಸೌಖ್ಯ ಸಾಕ ಸದಿರಾಜಿಸುವ ಸಕೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಶ ಈ ದುರಾಶ ಕರಸಿಗಲಿ ಅನುಜಾತರ ಕರಸಿಗಲಿ ನನು ಜಾತರ ತರೆಯ ನಿತ್ತು ಖ್ಯಾತಿ ಪಡೆ ಸುಡಿಯಾಗುವೀರ. ತರೆಯ ನಿತ್ತು ಖ್ಯಾತಿ ಪಡೆ ಸುಡಿಯಾಗುವೀರ. ವೈರವನೇ ನೀಗೆ ಸೈರಣಯ ತಾಳೈ. ದುರ್ಯೋಧನ ಭವ, ಭೈರವನೇ ನೀಗೆ ಸೈರಣಯಂ ತಾಳೈ. ಬಲುಬಾಳೈ ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತವರ ಗುಣಯತೆಯಲ್ಲಿ ದರೈ ಪೊರೆಯ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತವರ ಗುಣಯುತಯನಿತಿ ದರೈ ಪರೆಯ. ಭಾರತ ಭೂಮಿ ಜಯಿಸಿ ದುರಾಶ ಸಮಾನ ಸೌಖ್ಯ ಸಾಕ ಸತಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಶ ಸಿ ದುರಾಶ. ದುರ್ಯೋಧನ ಭವ, ಬಂಧು ಬಾಂಧವರನ್ನ ಕುರು ಸೈನ್ಯದ ಕಡೆ ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಲೆತ್ನಿಸುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನ ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಪಾಂಡವರಿಗೆ ಶಾಂತಿ ಸಮಾಧಾನಗಳು ಹೊರತಾಗಿ ಮತ್ತೇನು ಬೇಡ. ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಪ್ರೇಮ ಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸಿಕೊಳ್ಳುವರು. ನಿರಾಸವಾಗಿ ಈ ಸಾಮ್ರಾಜ್ಯ ನಿನ್ನ ಕೈ ಸೇರುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಅಧಿಕಾರವನ್ನು ಕೊಡದೇ ಇದ್ದರೆ ಹೋಗಲಿ, ಅವರ ಇಷ್ಟಾರ್ಥವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಹಿತಕ್ಕಾಗಿಯೇ ಅಲ್ಲ, ಮತ್ತಿನ್ನಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಸಂಧಿ ಭಿಕ್ಷೆ ಬೇಡುವನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಮಾಧವ,
ಇದರಲ್ಲಿ ನನ್ನ ಅಪರಾಧವೇನು? ಪಾಂಡವರು ನಮ್ಮೊಡನೆ ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯದ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸ ಹೋಗಿ ಬಂದಿದ್ದು ಅಪರಾಧದ ಕಾರ್ಯವೇ? ಮಾಧವ, ಈ ವಿಸ್ತಾರವಾದ ವಿಪುಲ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ನನ್ನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಅವರಿಗೆ ಭಿಕ್ಷಾವೃತ್ತಿಯೇ ಪವಿತ್ರ. ಮಾಧವ, ಧರ್ಮ ಬೀರುಗಳಾದ ಆ ಪಾಂಡವರ ಕೈಯಲ್ಲಿ ಏ ವಿಪುಲವಾದ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವಂತಹ ಅಧರ್ಮದ ಕಾರ್ಯವು ನನ್ನಿಂದಾಗದು. ವಾಸುದೇವ. ದುರ್ಯೋಧನ, ಅವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ನನ್ನೊಡನೆ ಯುದ್ಧ ಮಾಡಿ ಅದನ್ನು ಪಡೆಯಲಿ. ದುರ್ಯೋಧನ, ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಖಂಡಿತವಾಗಿಯೂ ಅದನ್ನು ಹೊಂದುವೆ. ಆದರೆ ಇದು ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ. ಕೇಳು ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅನಂತ, ಅಗಣ್ಯ, ಅಭೋಗ. ಹಿಂದೆ ರಾಜಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಿಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದೂತ ಕೇಳತಂದುದನ್ನು ಮರತೆಯ? ಸಹೋದರರ ಪತ್ನಿ ಎಂದೆಣಿಸದೆ ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಪ್ರಳಯದ ಧೂಮಕೇತುವಿನಂತೆ ನಿನ್ನನ್ನು ಹಿಂಬಾಲಿಸುತ್ತಿರುವುದನ್ನು ಮರೆಯಬೇಡ. ಸತ್ಯವಂತರು, ನ್ಯಾಯಶೀಲರು ಆದ ಪಾಂಡವರ ಮೇಲೆ ನೀನು ರಾಕ್ಷಸ ವೃತ್ತಿಯನ್ನೇ ತೋರಿಸಿದೆ. ವಾರಣಾವತಾರದಲ್ಲಿ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ ಇವೆಲ್ಲವನ್ನು ಮರೆತೆಯ? ಗುರು ಹಿರಿಯರು ಭೀಷ್ಮ ದ್ರೋಣಾದಿಗಳ ಮಾತನ್ನು ನಿರಾಕರಿಸಿದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ದುರ್ಯೋಧನ, ನೀನಾಗಿ ಪಾಂಡವರಿಗೆ ರಾಜ್ಯವನ್ನು ಕೊಡದೆ ಹೋದರೆ ಎಲ್ಲವನ್ನು ಅವರೇ ಅಪಹರಿಸಿ ಮಾಧವ, ಎಲ್ಲವನ್ನೂ ಅವರೇ ಅಪಹರಿಸಲು ಇದೇನು ಗೋಪಿಕಾಂಗರೆಯನ ಮನೆಯ ಬೆಣ್ಣೆಯ ಮುದ್ದೆಯಲ್ಲ ಕೃಷ್ಣ. ಕುರುವೀರನಿಂದ ಸಂರಕ್ಷಿತವಾದ ಕುರು ಸಾಮ್ರಾಜ್ಯ. ಭಾವ, ನೀನು ಮಾತಿನ ಮಲ್ಲನಾದರೆ ನಾನು ಛಲದಂಕ ಮಲ್ಲ. ಇದನ್ನು ಚೆನ್ನಾಗಿ ತಿಳಿದಿರೋ. ಹೋಗಲಿ, ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡಯ್ಯ, ಅದರಿಂದಲೇ ನಮ್ಮ ಪಾಂಡವರು ತೃಪ್ತರಾಗುವರು. ಭಾವ, ದುರ್ಯೋಧನ, 5 ಗ್ರಾಮಗಳೇಕೆ? ಹಿಂದೆ ಅವರು ಭಿಕ್ಷೆ ಬೇಡುತ್ತಿದ್ದ 50 ಊರುಗಳೇ ಸಿದ್ಧವಾಗಿವೆ. ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರೆಯನ್ನು, ಹೊಸದಾದ ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನೋ ಅಲ್ಲಿಗೆ ಹೋಗಲು ಹೇಳು. ಹೋಗಲಿ ದುರ್ಯೋಧನ, ಹೇಳು ಭಾವ. ನಮ್ಮ ಭೀಮಸೇನನಾದರೂ ಬಹಳ ಒರಟ. ಅವನಿಗಾದರೂ ಒಂದು ಊರನ್ನಾದರೂ ಕೊಡಯ್ಯ. ಮಾಧವ. ದುರ್ಯೋಧನ, ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನನಾದರೂ ಬಹಳ ಒರಟ. ಅವನಿಗಾದರೂ ಒಂದು ಊರನ್ನಾದರೂ ಕೊಡಯ್ಯ. ಭೀಮಸೇನನಿಗೆ ಒಂದು ಊರು? ಭಾವ, ದುರ್ಯೋಧನ ಭ್ರಮೆ. ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿ ಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆಯ ಕಟ್ಟಾಳು ಕೌರವೇಶ್ವರನನ್ನ ಕೆಣಕಿ ಚಕ್ಕರಿಸಿ ನೋಡಿ ಹೇಗೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪ್ರಿಯ ಸಹೋದರಿ ದ್ರುಪದ ರಾಜನಂದಿನಿ ಪಾಂಡವರ ಪಟ್ಟಧರಿಸಿ ಆಹಾ ಅತಿಲೋಕ ಸುಂದರಿ ಪಾಂಚಾಲಿ ಅಂದೇ ತುಟ್ಟೆನು ನಾವು ನೀ ಛಲವನ್ನ. ಭಾವ, ದುರ್ಯೋಧನ, ಭೂತ ಪ್ರೇತಗಳಿಗೊಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ಕಿರದು ನಿಂತನು ಸರಿಯ. ಕಲಿಹಂಸದಿಂದ ನಿರ್ಮಿತವಾದ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯ. ಹಸ್ತಿನಾವತಿಯ ರತ್ನ ಸಿಂಹಾಸನದೀಶ್ವರನಾದ
ಹೇ ಗುರು ಸಾಮ್ರಾಟ, ಮಸಡದ ಮಣ್ಣಲ್ಲಿ ಮಣ್ಣೆಡೆದು ಮಣ್ಣಾಗಿ ಹೋದರೂ ಸರಿಯೇ, ಛಲವನ್ನು ಬೇಡ, ನೆಲವನ್ನು ಹೊರೆ. ಕೇಳು ಮುರಹರಿಗೆ ಹಠ ಮಾಡಿ ಗೆಲ್ಲಲಿ ಭಾವ. ಕೇಳು ಮುರಹರಿಯೇ ಹಠ ಮಾಡಿ ಗೆಲ್ಲಲಿ ಅವರು ರಾಜ್ಯವ. ಛಲವನ್ನು ಬಿಡನು, ಛಲವನ್ನು ಬಿಡನು, ಛಲವನ್ನು ಬಿಡದಲ್ಲ ಕಡು ಗಲಿದ ಛಲವ ಜಯಿಸಿ ಕಣ್ಣ ಮುದದಿ ಕೊಡುವುದಿಲ್ಲವೋ ಕಡೆಯ ಮಾತಿದು ನಾಸಾರಿ ಬೇಳುವೆ ಭವ. ದುರ್ಯೋಧನ, ಕಡೆಯ ಮಾತಿದು ನಾಸಾರಿ ಕೊಡುವುದಿಲ್ಲವೋ ರಾಜ್ಯ. ಆ ಪಾಂಡು ಮಂದರು ನನ್ನೊಡನಿದ್ದ ಮಗ ಭವ. ದುರ್ಯೋಧನ, ಆ ಪಾಂಡು ಮಂದನರು ನನ್ನೊಡನಿದ್ದ ಸಾಹಸದಿಂದಲಿ ಜಯಿಸಲಿ ರಾಜ್ಯವ. ಸಾಹಸದಿಂದಲಿ ಜಯಿಸಲಿ ಛಲವನ್ನು ಬಿಡನೋ, ನೆಲವನ್ನು ಕೊಡನೋ, ಛಲವಂ ಬಿಡನೋ, ನೆಲವಂ ಕೊಡ. ಛಲವ ಜಯಿಸಿ ಗಣ ಮುದದಿ ನೆಲೆಗೆ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ನಾ ಸಾರಿ ಬಿಡುವುದಿಲ್ಲವೋ ರಾಜ್ಯವ. ಮದವ ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿಗರು, ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿ ನೀತಿಯ ನರಿತು ಈ ಪರಿ ನುಡಿವೆಯ, ನೀತಿಯ ನರಿತು ಈ ಪರಿ ನುಡಿ. ಛಲವನ್ನು ಬಿಡನೋ, ನೆಲವನ್ನು ಕೊಡೆನೋ, ಛಲವನ್ನು ಬಿಡದಲ್ಲಿ ಕಡು ಛಲವ ಜಯಿಸಿ ಗಣ ಮುದದಿ ಮೆರೆಯು ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿಗ ನಾ ಸಾರಿತೆ ಕೊಡುವುದಿಲ್ಲವೋ ರಾಜ್ಯವ, ಬಿಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ. ಮಾಧವ, ದುರ್ಯೋಧನ, ಅಂತರಂಗದಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ಮಾತುಗಳನ್ನಾಡುತ್ತಿರುವ ನಿನ್ನ ಅಂತರಾಳವನ್ನ ನಾನೇನು ಅರಿಯನೆಂದು ಭಾವಿಸಿದೆಯಾ ಭಾವ? ದುರ್ಯೋಧನ, ಯದುಕುಲ ತಿಲಕ ಭಾವ, ಬಹಳ ಹಿಂದೆ ನೀನು ಬಲಿಚಕ್ರವರ್ತಿಯ ಬಳಿಗೆ ಹೋಗಿ ಮೂರು ಪಾದದಷ್ಟು ಭೂಮಿಯನ್ನು ದಾನವಾಗಿ ಪಡೆದು ಒಂದು ಪಾದದಿಂದ ಇಡೀ ಭೂಮಂಡಲವನ್ನು, ಮತ್ತೊಂದು ಪಾದದಿಂದ ಆಕಾಶವನ್ನು ಆಕ್ರಮಿಸಿ ಮೂರನೇ ಪಾದವನ್ನು ಆತನ ತಲೆಯ ಮೇಲಿಟ್ಟು ಆತನನ್ನು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ನೀನು ಭಾವ. ಕೇವಲ 3 ಪಾದದಷ್ಟು ಭೂಮಿಯನ್ನು ಕೊಟ್ಟಂತಹ ಆ ಬಲಿ ಚಕ್ರವರ್ತಿಯ ಪಾಡೇ ಹಾಗಾಗಿರುವಾಗ ಇನ್ನು ಒಂದು ಊರು, ಅಬ್ಬಬ್ಬ, ಒಂದು ಊರನ್ನೇನಾದರೂ ನಿನಗೆ ನಾನು ಕೊಡಲು ಒಪ್ಪಿದರೆ ಅಬ್ಬಬ್ಬ ನನ್ನ ಪಾಡು ಏನಾಗಬಹುದೆಂದು ಎಂಬುದನ್ನು ನಾನೇನು ಅರಿಯನೆಂದು ಭಾವಿಸಿದೆಯಾ ಭಾವ? ದುರ್ಯೋಧನ, ಒಂದು ಊರಲ್ಲ, ಒಂದು ಊರಲ್ಲಿ ಒಂದು ಗೋವಿನ ಪಾದದಲ್ಲಿ ಮುಳ್ಳು ಮುರಿಯಷ್ಟು ಜಾಗವನ್ನು ಆ ಪಾಂಡವರಿಗೆ ಕೊಡಲು ನಾನು ಒಪ್ಪುವುದಿಲ್ಲ ಭಾವ. ದುರ್ಯೋಧನ, ಕತಿ ಭೇಡೈಸು ಯೋಧನನೆ ತೋರಿ ಗಜ್ಞಾತಿ ಪಡಿ ಸೈರನೆ. ದುರ್ಯೋಧನ, ಕತಿ ಭೇಡೈಸು ಯೋಧನನೆ ತೋರಿ ಗಜ್ಞಾತಿ ಪಡಿ ಸೈರನೆ. ಪರಮ ಪುರುಷ ಅದಕ್ಕಿಂತ ಒದರುವೆ, ಅದೇ ಹೊಗಳುವೆ, ಅದಕ್ಕಿಂತ ಒದರುವೆ, ಅದೇ ಮಾತು. ಕುಲಹೀನ ಕುಲವ ಮರತೆಯ, ಕುಲಹೀನ ಕುಲವ ಮರತೆಯ ಕಡಿಯದೆ ಕದನದಲ್ಲಿ ಮಠವ ನಡಗಿಪೆ ಚತುರರೊಳು. ಕದನದಲ್ಲಿ
ಮಾಧವ ನಡಗಿತೆ ಚತುರರೊಳು ಮರುಳೆ ಮಂದಮತಿಯಂತೆ ಮುಂದನರಿಯದ ಮಂದಮತಿಯಂತೆ ಮುಂದನರಿಯದ ತುಂಗುಡವ ಪಡುವೆ ತುಂಗುಡವ ಪಡುವೆ ಸೈರಿಸಬಲ್ಲವರಾರೋ ಸೈರಿಸಬಲ್ಲವರಾರೋ ಪರಮ ಪುರುಷ ನೆನಪುತ್ತಿರುವುದನ್ನು ಹೊರವೆಯೋ ಹೊರಗಿತು ಅಡಿಯದೆ ಬಿಡುವೆ ಪರಮ ಪುರುಷ ನೆನಪುತ್ತಿರುವುದನ್ನು ಹೊರವೆಯೋ ಹೊರಗಿತು ಅಡಿಯದೆ ಬಿಡುವೆ ಕತಿಪೇಟೈಸು ಯೋಧನನೆ ತೋರಿ ಗಜ್ಞಾತಿ ಪಡಿ ಸೈರನೆ ಸೈರನೆ ಕತಿಪೇಟೈಸು ಯೋಧನನೆ ತೋರಿ ಗಜ್ಞಾತಿ ಪಡಿ ಸೈರನೆ 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 ಕಡೆಗೂ ನನ್ನ ಮಾತನ್ನು ನಿರಾಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾರದಂತಹ ಮಾತನ್ನು ತಿರಸ್ಕರಿಸುವುದು ಉಚಿತವಲ್ಲವೇ? ಏದು ಕುಲ ಕಳಂಕ ಸ್ವರೂಪನೇ. ಅಗ್ರಜ ಏ ಮುರಾರೆ ನಮಗೆ ವಿರೋಧಿ ಭೂಮಿ ಪಾಲನೆ ಲಾರಿಗ ಏ ಮುರಾರೆ ನಮಗೆ ವಿರೋಧಿ ಭೂಮಿ ಪಾಲನೆ ಲಾರಿಗ ವೈರವನೆಂದಿಗೂ ಸಾಧಿಸುತ್ತಿರುವನು ಅಗ್ರಜ ವೈರವನೆಂದಿಗೂ ಸಾಧಿಸುತ್ತಿರುವನು ನೀತಿಯ ತಿಳಿಯದ ಮಗನು ನೀತಿಯ ಹೊಡೆಯದ ಪೀತ ಮಗನು ಈ ಮುರಾರಿ ನಮಗೆ ವಿರೋಧಿ ಭೂಮಿ ಪಾಲನೆ ಲಾರಿಗುಡೀಗ ಪಕ್ಷ ವಿರೋಧನು ಈತನಿಗಿರುವನು ಅಗ್ರಜ ಪಕ್ಷ ವಿರೋಧವು ಈತನಿಗಿರುವನು ನೀತಿಯ ತಿಳಿಯದ ಭೂಮಿ ಬಲಾಜನ ನೀತಿಯ ತಿಳಿಯದ ಭೂಮಿ ಬಲಾಜನು ಈ ಮುರಾರಿ ನಮಗೆ ವಿರೋಧಿ ಭೂಮಿ ಪಾಲನೆ ಲಾಲಿಪುಗ ಏ ಮುರಾರಿ ಅಗ್ರಜ ಸಹೋದರ, ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನುಂಡು ಪರಿಪುಷ್ಟರಾದ ಈ ವೃದ್ಧರೆಲ್ಲರೂ ನಿನ್ನ ನಿಂದನೆಯನ್ನು ಹೇಗೆ ತದೇಕಚಿತೆಯಿಂದ ಕೇಳುತ್ತಿರುವರು ನೋಡು ಅಣ್ಣ. ಇವರಿಗೆ ಸಮಯವು ದೊರೆತರೆ ಎಂತಹ ದ್ರೋಹ ಚಿಂತನೆಗೂ ಎದುರತಕ್ಕವನಲ್ಲ. ನಳೆಯನ್ನ ಹೊರಡೋಣ, ಇಲ್ಲಿ ಒಂದು ಕ್ಷಣವೂ ನಿಲ್ಲಲಾಗದು. ಸರಿಯಾಗಿ ಹೇಳಿದ ಸಹೋದರ. ಹೇ ಹಿತ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆ ಹೋಗುವ. ನಳೆಯನ್ನ ಹೋಗೋಣ. ಕುರುವೃದ್ಧರೇ, ಈ ಕೌರವರನ್ನು ಮತ್ತು ದುಶ್ಯಾಸನ ಶಕುನಿಯನ್ನು ಬಂಧನದಲ್ಲಿಟ್ಟು ಪಾಂಡವರನ್ನು ಇಲ್ಲಿ ಸಂಧಿ ಮಾಡಿಕೊಂಡು ರಾಜ್ಯವನ್ನು ಆಳದಿದ್ದರೆ ನೀವು ನಿಮ್ಮ ಕುರುವಂಶದ ಗೌರವವನ್ನು ನೀವು ಹೇಗೆ ರಕ್ಷಿಸಿಕೊಳ್ಳುವಿರಿ? ಕುಮಾರನೆಲ್ಲಿ? ವಿದುರ, ಹೋಗು, ಕುಮಾರನನ್ನು ಕರೆದುತಾ. ಯಾರು ನನ್ನನ್ನು ಕರೆಸಿದವರು? ನಾನು ಪುತ್ರ. ಏಕೆ ಈ ತಾಯಿಯ ಮಾತನ್ನು ಕೇಳುವ ಇಷ್ಟವಿಲ್ಲವೋ? ಅಮ್ಮ, ಮಾತೆಯ ಮಾತನ್ನು ಆಲಿಸುವೀರಾ? ಮಾತೆಯ ಮಾತನ್ನು ಆಲಿಸುವೀರಾ?
ಮಾತನ್ನು ಕೇಳು ಮಗನೇ. ಅಗಣ್ಯ ರಥೋಪಹಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನೇ ಬಸಿದು ನಿನ್ನನ್ನು ಸಲಹಿರುವೆನು. ಕುಮಾರ, ನಾನು ನಿನ್ನ ಹಿತಕ್ಕಾಗಿಯೇ ಹೇಳುತ್ತಿರುವೆನು. ಆ ಪಾಂಡವರ ಮೇಲಿನ ವೈರತ್ವವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಸಮಾನ ಭಾವದಿಂದ ಭೂಮಿಯನ್ನಾಳು ಕಂದ. ಪುನಃ ಅದೇ ಮಾತು. ಅಮ್ಮ, ನಾನು ಗಾಂಧಾರಿ ರಾಜಮಾತೆಯ ಸುಪುತ್ರನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ? ಅದೆಂದಿಗೂ ಸಾಧ್ಯವಿಲ್ಲ ತಾಯಿ. ಇಡೀ ಜಗತ್ತೆಲ್ಲವೂ ಪ್ರತಿಭಟಿಸಿ ನಿಂತರು ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ ತಾಯಿ, ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು. ಅಮ್ಮ, ಅವರಿಗೆ ರಾಜ್ಯದ ಮೇಲೆ ಆಸೆ ಇದ್ದರೆ ನನ್ನೊಡನೆ ಯುದ್ಧ ಮಾಡಿ ಅದನ್ನು ಪಡೆಯಲಿ ಮಾತೆ. ಅಮ್ಮ, ಕೌಂತೆಯರ ಕರದೋಳ್ ಕಸುವಿದ್ದೊಡೆ ಕದನ ರಂಗದಲ್ಲಿ ಕಾದಾಡಲಿ. ಅಮ್ಮ, ರಚಾಚಿ ಕೃಪಾ ಭಿಕ್ಷೆಯನ್ನು ಕೇಳಿದೊಡೆ. ಅಮ್ಮ, ರಚಾಚಿ ಕೃಪಾ ಭಿಕ್ಷೆಯನ್ನು ಕೇಳಿದೊಡೆ ಕೊಡೆನೆಂಬ ಛಲದಿಂದ ಕದಲನೀ ಕೌರವೇಶ್ವರ. ಕ್ಷೋತ್ರ ಪುಂಗವ ಛಲದೊಳೋರ್ವ ಛಲದ ಅಂಗಮಲ್ಲ. ನನ್ನೊಡನೆ ಯುದ್ಧ ಮಾಡಿ ರಾಜ್ಯವನ್ನು ಪಡೆಯಲಿ ಮಾತೆ. ಭಾವ ದುರ್ಯೋಧನ, ನಾವಿನ್ನು ಸಮರಯಜ್ಞದಲ್ಲಿ ದೀಕ್ಷಿತರು. ಓ ನಿನ್ನ ಪಾಂಡವರು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ಅವರಿಗೆ ಸಿಗುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ರಥಿಕರ ವೀರಘೋಷದಲ್ಲಿ, ಸಮರ ಸೇನಾನಿಗಳ ಸಂಗಮದಲ್ಲಿ. ಇದನ್ನು ಚೆನ್ನಾಗಿ ತಿಳಿದಿರು ಭಾವ. ನನಗಿನ್ನು ಸಮಯವಿಲ್ಲ, ನಾನಿನ್ನು ಬರುವೆನು. ಕುಮಾರ, ದುರ್ಯೋಧನ, ಸಮಯವಿಲ್ಲ. ಅಧರ್ಮ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಯಲ್ಲಿ ಸಮಯವೆಲ್ಲಿಹುದು? ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹನೆಯಿಂದ ಕೂಡಿದವನಾಗಿ ಅಖಂಡ ಸಾಮ್ರಾಜ್ಯವನ್ನು ಆಳುವೆಯ? ಅದು ಎಂದಿಗೂ ಸಾಧ್ಯವಿಲ್ಲ. ನೀನು ನಾಶ ಹೊಂದುವೆ. ನಿನ್ನ ಸಂಗಡ ಕುರುಕುಲವೂ ನಾಶ ಹೊಂದುವುದು. ನಿನ್ನ ವೃದ್ಧ ಅಂಧಪಿತನು ಶೋಕ ಸಾಗರದಲ್ಲಿ ಮುಳುಗುವುದು. ನಾನು ಮಾತ್ರ ಅನನ್ಯಗತಿಗಳಾಗಿ ನೀರವವಾಗಿ ಅಳುತ್ತಾ ಈ ವಿಷಾದಮಯ ದೃಶ್ಯಗಳನ್ನೇ ನೋಡುತ್ತಿರಬೇಕಾಗುವುದು. ಈಶ್ವರ, ಈ ಗಾಂಧಾರಿಯ ಲಲಾಟದಲ್ಲಿ ಎಂತಹ ಕರುಣಕತೆಯನ್ನು ಬರೆದೆ ದೇವ. ಅನರ್ಥವಾಯಿತು, ಅನರ್ಥವಾಯಿತು ವಾಸುದೇವ. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರ ಹೂಡಿರೋರು ಪರಮಾತ್ಮ. ಯಾರನ್ನು ಬಂಧಿಸುವರು? ನಾನು ದೂತನಾಗಿ ಬಂದಿರುವ ನನ್ನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧವಾದದ್ದು. ಏನು? ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ ವಾಸುದೇವ. ರಾಜಮಹಿಷಿ, ಇದು ಸಜ್ಜನರಿಂದ ಪರಿತ್ಯಕ್ತವಾದ ದೇವರನ್ನೇ ಮರೆತ ಈ ರಾಜಸಭೆಯಲ್ಲಿ ಕ್ಷಣ ಮಾತ್ರವೂ ನಿಲ್ಲಬೇಡ ಪ್ರಭು. ಹೊರಟು ಹೋಗು ವಾಸುದೇವ. ರಾಜಮಹಿಷಿ, ನಾನು ಒಬ್ಬ ದುರ್ಯೋಧನನಿಗೆ ಎದುರು ಇಲ್ಲಿಂದ ಪಲಾಯನ ಮಾಡಲಿ? ಅದೆಂದಿಗೂ ಆಗತಕ್ಕ ಮಾತಲ್ಲ. ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ತಿಳಿದಿರುವೆ. ಇದರ ಒಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಪ್ರಳಯಗಳು ನಡೆಯುವು. ಆಕಾಶದಲ್ಲಿನ ನಕ್ಷತ್ರಗಳು ಮಕ್ಕಳ ತಿರುಗಲ್ಲಿನಂತೆ ಕುಣಿಯತೊಡಗುವು. ಶತಕೋಟಿ ದುರ್ಯೋಧನರು ಮಣ್ಣಲ್ಲಿ ಮಣ್ಣಾಗಿ ಹೊರಳಾಡುವರು. ಅಂತಹುದರಲ್ಲಿ ನಾನು ಒಬ್ಬ ಮಾನವನಿಗೆ ಎದುರು ಇಲ್ಲಿಂದ ಪಲಾಯನ ಮಾಡಲಿ? ಅದೆಂದಿಗೂ ಆಗತಕ್ಕ ಮಾತಲ್ಲ ತಾಯಿ. ವಾಸುದೇವ, ಭಯಕ್ಕಾಗಿ ಹೇಳಲಿಲ್ಲ ಪ್ರಭು.
ವಾಸುದೇವ. ರಾಜಮಹಿಷಿ, ದಾನವ ವಿಜಯಿ ಯದುಪತಿಗೆ ಶತ್ರುಗಳ ಭಯವೇ, ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆ. ಭಯಕ್ಕಾಗಿ ಹೇಳಲಿಲ್ಲ ಪ್ರಭು. ನನ್ನ ಗುರುವಿನ ಅವಹೇಳನವನ್ನು ನನ್ನ ಸಮ್ಮುಖದಲ್ಲಿ ನಾನು ಹೇಗೆ ಸಹಿಸಲಿ? ಅದಕ್ಕಾಗಿ ಹೇಳಿದೆ. ನೀನು ಭಕ್ತ ಪರಾಧೀನನಲ್ಲವೇ? ಈ ಭಕ್ತರ ಪ್ರಾರ್ಥನೆಯನ್ನು ಮನ್ನಿಸು ದೇವ. ಇದು ನಿನಗೆ ನಮಸ್ಕರಿಸಿ ಬೇಡುವೆನು. ಕೂಡಲೇ ಸ್ಥಾನವನ್ನು ತ್ಯಾಗ ಮಾಡು ಪ್ರಭು. ರಾಜಮಹಿಷಿ, ನಿನ್ನ ಇಚ್ಛೆಯಂತೆ ನಾನು ಹೇಡಿಯಂತೆ ಇಲ್ಲಿಂದ ಪಲಾಯನ ಮಾಡುವೆನು. ಎಲ್ಲ ಕೃಷ್ಣ, ಕಟ್ಟಿರಿ ಕೃಷ್ಣನನ್ನು. ಯಾರನ್ನು ಬಂಧಿಸುವರೋ ಮಂದಮತಿಗಳಿರ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಮುದ್ರವನ್ನು ಪ್ರತಿಬಂಧಿಸಲು ಯತ್ನಿಸುವಿರಾ? ಅದೆಂದಿಗೂ ನಿಮ್ಮ ಕೈಲಿ ಆಗ್ತಕ್ಕದ್ದಲ್ಲ. ಈಗ ಕಟ್ಟಿರಿ ನನ್ನನ್ನ. ಸಹೋದರ ದುಶ್ಯಾಸನ, ಖಡ್ಗವನ್ನು ಹೊರಗೆಳಚು, ಸಂಹರಿಸು ಕೃಷ್ಣನನ್ನು. ಅಣ್ಣ, ಇಲ್ಲಿಯೂ ಕೃಷ್ಣ, ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ. ಕರ್ಣ, ನಿನ್ನಲ್ಲಿ ಕೆಲವು ಮುಖ್ಯ ವಿಚಾರಗಳನ್ನು ಮಾತನಾಡಬೇಕು. ಬಾ ನನ್ನ ಸಂಗಡ.